ತಾನೆ ಅಲ್ಲಿ ಹುಡುಕ್ತಾನೆ, ಏನೂ ಸಿಗೋದಿಲ್ಲ. ಸ್ವಲ್ಪ ನೀರು ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬಂದು ಟೆಮೋಜಿನ್ಗೆ ಕೊಡ್ತಾನೆ. ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತು ಅವನು ಹಾಲು ಹಾಲು ಅಂತ ಬಿಸಿಗುಡ್ತಾ ಇರ್ತಾನೆ. ಜಲ್ಮೆ ಯೋಚನೆ ಮಾಡ್ತಾನೆ ಏನು ಮಾಡೋದು ಅಂತ. ಅವನೇನು ಮಾಡ್ತಾನೆ, ತನ್ನ ಬಟ್ಟೆಯನ್ನೆಲ್ಲ ತೆಗೆದಾಕ್ತಾನೆ, ಬೆತ್ತಲೆ ಹಾಕ್ತಾನೆ. ಈ ಮಂಗೋಲಿಯನ್ನರು ಬೆತ್ತಲೆಯಾಗಿ ಹೋಗೋದು ಒಂದು ಅವಮಾನ ಅಂತ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಅವರು ಏನು ಮಾಡ್ತಾರೆ ಅಂದರೆ, ಬೆತ್ತಲೆಯಾಗಾರದು ಬಂದರೆ ಕಣ್ಣು ಮುಚ್ಕೊಂಡು ತಲೆ ತಗ್ಗಿಸ್ತಾರೆ. ಇದು ಜಲ್ಮೆಗೆ ಗೊತ್ತು. ಅವನೇನು ಮಾಡ್ತಾನೆ, ಬೆತ್ತಲೆಯಾಗಿ ನೇರವಾಗಿ ಈ ಟಾಯ್ಚೂಟ್ ಜನಾಂಗದವರು ಇರುವಂತಹ ಜಾಗಕ್ಕೆ ಹೋಗ್ತಾನೆ. ಯಾರೋ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬೆತ್ತಲೆಯಾಗಿ ಬರ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಎಲ್ಲರೂ ಕಣ್ಣು ಮುಚ್ಕೊಂಡು ತಲೆ ಬಾಗಿಸ್ತಾರೆ. ಯಾರು ನಮ್ಮವರೇ ಇರಬೇಕು, ತುಂಬ ಸುತ್ತಾಗಿರ್ಬೇಕು, ಅದಕ್ಕೆ ಬಟ್ಟೆ ಎಲ್ಲ ತೆಗೆದಾಕಿದ್ದಾನೆ ಅಂದ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ಇವನು ಅಲ್ಲೆಲ್ಲ ಹೋಗ್ತಾನೆ. ಆ ಚರ್ಮದ ಚೀಲದಲ್ಲಿ ಹಾಲು ಏನಾದರೂ ಇದೆಯಾ ಅಂತ ಹುಡುಕ್ತಾನೆ. ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಸ್ವಲ್ಪ ಮೊಸರು ಸಿಗುತ್ತೆ. ಆ ಮೊಸರನ್ನ ತೊಗೊಂಬಂದು ಅದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಟೆಮೋಜಿನ್ಗೆ ಕೊಡ್ತಾ ಇರ್ತಾನೆ. ಹೀಗೆ ನಿಧಾನವಾಗಿ ಬೆಳಗಾಗ್ತಾ ಇದೆ. ಟೆಮೋಜಿನ್ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಅವನಿಗೆ ಬೆಳಗಾಗ್ತಾ ಇದ್ದಂಗೆ ಸ್ವಲ್ಪ ಜ್ಞಾನ ಬರುತ್ತೆ. ಅವನು ಕಣ್ಬಿಟ್ಟಾಗ ಅವನ ಕತ್ತಿನಲ್ಲಿ ಅವನಿಗೆ ನೋವು ಉಂಟಾಗುತ್ತೆ. ಅವನು ನೋಡ್ತಾನೆ, ಒಂದು ಕಡೆ ರಕ್ತ, ಇನ್ನೊಂದು ಕಡೆ ಜಲ್ಮೆ ಕೂತಿದ್ದಾನೆ. ಕೇಳ್ತಾನೆ ಏನಾಯಿತು ಅಂತ. ಜಲ್ಮೆ ಹೇಳ್ತಾನೆ ಈ ರೀತಿಯೆಲ್ಲ ಆಯಿತು ಅಂತ. ಆಗ ಅವನು ಜಲ್ಮೆ ಹತ್ರ ಹೇಳ್ತಾನೆ, ರಕ್ತ ಇಷ್ಟೇ ಅಲ್ವಾ, ಬೇರೆ ಎಲ್ಲೂ ಇಲ್ಲ ಅಲ್ವಾ, ಯಾಕಂದರೆ ಎಲ್ಲರಿಗೂ ಗೊತ್ತಾದರೂ ತೊಂದರೆ ಆಗುತ್ತಾ ಅಂತ ಹೇಳ್ತಾನೆ. ಇಲ್ಲ ಅಂತ ಜಲ್ಮೆ ಹೇಳ್ತಾನೆ. ಟೆಮೋಜಿನ್ ತನ್ನ ಜೀವವನ್ನು ಕಾಪಾಡಿದ ಜಲ್ಮೆಗೆ ಧನ್ಯವಾದಗಳನ್ನ ಹೇಳ್ತಾನೆ. ಬೆಳಗಾಗ್ತಾ ಇದ್ದಾಗೆ ಟೆಮೋಜಿನ್ಗೆ ಒಂದು ಒಳ್ಳೆಯ ವಿಷಯ ತಿಳಿಯುತ್ತೆ. ಏನು ಅಂದರೆ, ಹಲವಾರು ಟಾಯ್ಚೂಟ್ ಜನಾಂಗದ ಸೈನಿಕರು ಅಲ್ಲಿಂದ ಯುದ್ಧ ಬೇಡ ಅಂತ ಹೊರಟೋಗಿರ್ತಾರೆ. ಕೆಲವು ಸೈನಿಕರು ಮಾತ್ರ ಯುದ್ಧ ಮಾಡ್ತಾರೆ. ಅವರಲ್ಲಿ ಹಲವರು ಸತ್ತಿರ್ತಾರೆ ಮತ್ತು ಕೆಲವರು ಶರಣಾಗಿರ್ತಾರೆ. ಅವ್ರನ್ನೆಲ್ಲ ಟೆಮೋಜಿನ್ ಕಡೆಯವರು ಅವ್ರನ್ನ ಸೆರೆ ಹಿಡಿದು ತೊಗೊಂಬರ್ತಾರೆ. ಈಗ ಟೆಮೋಜಿನ್ ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಆಗ ಟಾಯ್ಚೂಟ್ ಜನಾಂಗದಕ್ಕೆ ಸೇರಿದ ಒಬ್ಬ ಮುದುಕ ಟೆಮೋಜಿನ್ ಕಡೆ ಬರ್ತಾನೆ. ಟೆಮೋಜಿನ್ ನೋಡ್ತಾನೆ, ಅವನ ಮುಖದಲ್ಲಿ ಸಂತೋಷ. ಬರ್ತಾ ಇರೋದು ಯಾರು ಅಂದರೆ, ಈ ಶೊರ್ಗನ್ಶೀರ ಅನ್ನೋ ಟಾಯ್ಚೂಟ್ ಜನಾಂಗದ ಒಬ್ಬ ವ್ಯಕ್ತಿ. ಇವನು ಯಾರು ಅಂದರೆ, ಟಾಯ್ಚೂಟ್ ಜನಾಂಗದವ್ರ ಹತ್ರ ಟೆಮೋಜಿನ್ ಗುಲಾಮನಾಗಿ ಇದ್ದಾಗ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದಂತಹ ಒಬ್ಬ ವ್ಯಕ್ತಿ. ಟೆಮೋಜಿನ್ಗೆ ಶೊರ್ಗನ್ಶೀರನ ನೋಡಿ ತುಂಬ ಸಂತೋಷ ಆಗುತ್ತೆ. ಅವನ ಹತ್ರ ಹೋಗಿ ಹೇಳ್ತಾನೆ, ನಿಮ್ಮನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು, ಇನ್ಮೇಲೆ ನೀವು ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾನೆ. ಶೊರ್ಗನ್ಶೀರ ಸರಿ ಅಂತ ಒಪ್ಕೊಳ್ತಾರೆ. ಅವನು ಅವ್ರನ್ನ ಕರ್ಕೊಂಡೋಗಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಹೇಳ್ತಾನೆ. ಏನು ಅಂತ ಕೇಳ್ತಾರೆ. ನನ್ನ ಕುದುರೆಗೆ ಬಾಣ ಬಿಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಸ್ವಲ್ಪ ಶೊರ್ಗನ್ಶೀರಾಗೆ ಭಯ ಆಗುತ್ತೆ. ಯಾಕಂದರೆ ಆ ವ್ಯಕ್ತಿ ಇವನ ಸಂಬಂಧಿಕ.